ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ವಿಕೃತ ಜಿಹಾದಿ ಮಾನಸಿಕತೆ ವಿರುದ್ಧ ಹಾಗೂ ದೇಶಕ್ಕೆ ಮಾರಕವಾದ ಲವ್ ಜಿಹಾದ್ ವಿರುದ್ಧ ಪ್ರತಿಭಟನೆ. ಬಜರಂಗ ದಳದಿಂದ ಆಯೋಜಿಸಿದ ಪ್ರತಿಭಟನೆಯಲ್ಲಿ ಲವ್ ಜಿಹಾದ್ ಖಂಡಿಸಿದ ಮುಖಂಡರು. ಇದೇ ರೀತಿ ಮುಂದುವರೆದರೆ ಉಗ್ರ ಹೋರಾಟ ಮಾಡಲಾಗುವುದು. ರವಿ ನವದಗಿ. ವಿಶ್ವ ಮಲೇರಿಯಾ ದಿನಾಚರಣೆ ಪ್ರಯುಕ್ತ ಡಿಎಚ್ಒ ಕಚೇರಿಯಿಂದ ಜನಜಾಗೃತಿ ರ್ಯಾಲಿಗೆ ಚಾಲನೆ. 2025ನೇ ಸಾಲಿನಲ್ಲಿ ಕೇವಲ 5 ಮಲೇರಿಯಾ ಪ್ರಕರಣಗಳು ಪತ್ತೆಯಾಗಿವೆ. ಬೀದರ್ ಜಿಲ್ಲೆಯು ಮಲೇರಿಯಾ ಮುಕ್ತದೆಡೆಗೆ ಸಾಗಿದೆ. ಡಾಕ್ಟರ್ ರಾಜಶೇಖರ್ ಪಾಟೀಲ್. ಏಪ್ರಿಲ್ 29ರಂದು ಸಕಲ ಮರಾಠ ಸಮಾಜದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ. ಸಮಾಜದಲ್ಲಿ ಸಮಾನತೆ, ಸೌಹಾರ್ದತೆ ಮತ್ತು ಸಹೋದರತ್ವ ಮೂಡಿಸುವುದೇ ನಮ್ಮ ಮೂಲ ಉದ್ದೇಶವಾಗಿದೆ. ಪೂಜ್ಯ ದಾದಾ ಮಹಾರಾಜ್ ನಗರ್ಕರ್. ವಚನಾಮೃತ ಕನ್ನಡ ಸಂಘದಿಂದ ನಗರದಲ್ಲಿ ಜರುಗಿದ 893ನೇ ಬಸವ ಜಯಂತಿ ಕಾರ್ಯಕ್ರಮ. ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಶಾಂತಿ, ನೆಮ್ಮದಿ. ಕಾವ್ಯ ಮಹಾಗಾಂವ್ಕರ್. ಮಕ್ಕಳನ್ನ ಬಸವ ತತ್ವದ ಮಾರ್ಗದಲ್ಲಿ ನಡೆಸಬೇಕು. ಹಾವಶೆಟ್ಟಿ ಪಾಟೀಲ್. ಚಿಟಗುಪ್ಪ ತಾಲೂಕಿನ ಮನ್ನಾಯಿಖೇಳಿ ಗ್ರಾಮ ಪಂಚಾಯತ್ನಲ್ಲಿ ಸಭೆ. ಸರ್ಕಾರ ನೀರಿಗಾಗಿ ಕೇವಲ 25 ಲಕ್ಷ ಮಾತ್ರ ನೀಡ್ತಾ ಇದೆ. 1 ಕೋಟಿ ಅನುದಾನ ನೀಡಬೇಕು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಸಭೆಯಲ್ಲಿ ವಿವಿಧ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧಿಕಾರಿಗಳು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕೊಪ್ಪಳ ಸೇರಿದಂತೆ ಹಲವು ಕಡೆಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ಕೇವಲ ಜಿಹಾದಿ ಮನಸ್ಥಿತಿಯವರು ಫುಸಲಾಯಿಸಿ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಇವರ ಈ ಜಿಹಾದಿ ಮನಸ್ಥಿತಿಗೆ ನಮ್ಮ ಧಿಕ್ಕಾರವಿದೆ ಎಂದು ಬಜರಂಗ ದಳದ ಸಹ ಸಂಯೋಜಕ ರವಿ ನವದಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಜರಂಗ ದಳದ ವತಿಯಿಂದ ನಗರದಲ್ಲಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂತಹ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಹಿಂದೂ ಹೆಣ್ಣು ಮಕ್ಕಳು ಬೇಕಂತಲೇ ಆ ಒಂದು ಹೆಣ್ಣು ಮಕ್ಕಳನ್ನು ಆಮಿಷ ಒಡ್ಡಿ ನಂತರ ಪ್ರೀತಿಯನ್ನು ಮಾಡಿ ಕೊಲೆ ಮಾಡ್ತಾ ಇರುವಂಥ ಜಿಹಾದಿ ಮನಸ್ಥಿತಿ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಜಿಹಾದ್ ಜೊತೆಗೆ ಮತಾಂತರವನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಒಬ್ಬ ನಮ್ಮ ಮಹಿಳೆಯರ ಭಾವಚಿತ್ರವನ್ನು ಇಟ್ಕೊಂಡು ಬೆದರಿಕೆಯನ್ನು ಹಾಕುತ್ತಾ ಜಿಹಾದ್ ಮಾಡಿರುವ ಕೃತ್ಯವನ್ನು ನಾವು ಖಂಡಿಸ್ತೇವೆ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು. ಸರ್ಕಾರ ಇಂತಹ ಜಿಹಾದಿ ಮನಸ್ಥಿತಿಗಳಿಗೆ ಉಗ್ರ ಶಿಕ್ಷೆಯನ್ನು ಒದಗಿಸಬೇಕು ಅನ್ನುವಂತಹ ಮನವಿ ಕೂಡ ಅವರು ಪ್ರತಿಭಟನೆ ಮುಖಾಂತರ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಬಜರಂಗ ದಳದ ಪ್ರಮುಖರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಶಶಿ ಹೊಸಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಗರದ ಶಿವಾಜಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ನಡೆಸಿದ ಬಜರಂಗ ದಳದ ಕಾರ್ಯಕರ್ತರು ಜಯಘೋಷಗಳನ್ನು ಕೂಗುತ್ತಾ ಸಾಗಿದ್ರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಯೋಜಕ ಭೀಮಣ್ಣ ಸೊರಳಿ ಮಾತನಾಡುತ್ತಾ, ಲವ್ ಜಿಹಾದ್ ವಿರುದ್ಧ ನಾವು ಪ್ರತಿಭಟನೆ ಮಾಡಲು ನಿಂತರೆ ನಿಮಗೆ ಮದುವೆ ಆಗಲಿಕ್ಕೆ ಒಬ್ಬ ಹೆಣ್ಣು ಮಕ್ಕಳು ಕೂಡ ಸಿಗೋದಿಲ್ಲ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಮ್ಮ ಹಿಂದೂ ಮಹಿಳೆಯರು ಮುಗ್ಧರು, ಅವರಿಗೆ ಮೋಸ ಮಾಡಿ ಜಿಹಾದ್ಗೆ ತಳ್ಳಿದರೆ ನಾವು ಮುಂದಿನ ದಿನಗಳಲ್ಲಿ ಸುಮ್ಮನಿರೋದಿಲ್ಲ, ಉಗ್ರ ಹೋರಾಟವನ್ನು ಮಾಡ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಅವರು ಕೊಡ್ತಾರೆ. ಇಡೀ ದೇಶಾದ್ಯಂತ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಇವತ್ತು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಯಾವುದೋ ಒಂದು ಮೋಸಕ್ಕೆ ಬಲಿ ಮಾಡಿ, ಯಾವುದೋ ಒಂದು ಆಮಿಷಕ್ಕೆ ಒಳಪಡಿಸಿ ಪ್ರೀತಿ ಅನ್ನೋ ಒಂದು ಹೆಸರ ಮೇಲೆ ಇವತ್ತು ಲವ್ ಜಿಹಾದ್ ಅನ್ನುವಂಥ ಒಂದು ಕ್ರೂರ ಕೃತ್ಯವನ್ನು ಮಾಡಿ ಕೆಲವೇ ದಿನಗಳವರೆಗೆ ಅವ್ರ ಜೊತೆ ಜೀವನವನ್ನು ನಿರ್ವಹಿಸಿ 1 ವರ್ಷದ ಒಳಗೆ ಮತ್ತವರನ್ನು ಕೊಲೆ ಮಾಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೀಸ್ ಮಾಡಿ ಫ್ರಿಜ್ಗಳಲ್ಲಿ ಹಾಕಿರೋದು ಘಟನೆಗಳು ನೋಡ್ತಾ ಇದ್ರಿ. ಇತ್ತೀಚೆಗೆ ನಮ್ಮ ಮಹಾರಾಷ್ಟ್ರದ TSL ಕಂಪ್ನಿಯಲ್ಲಿ, ಟಾಟಾ ಕಂಪ್ನಿಯಲ್ಲಿ ನೋಡಿರ್ಬೋದು, ಅಲ್ಲಿ ಒಬ್ಬ ಅತ್ಯುನ್ನತ ಹುದ್ದೆ ಮಹಿಳಾ ಮ್ಯಾನೇಜರ್ ಆದವರು ಹಲವಾರು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಲವ್ ಜಿಹಾದ್ಗೆ ಒಳಪಡಿಸುತ್ತಾ ಮತಾಂತರಕ್ಕೆ ಒಳಪಡಿಸೋ ಜಿಹಾದ್ ಅಲ್ಲದೆ ಮತ್ತೇನಿದೆ ಅಂತ ಹೇಳಿ ನಾವು ಇವತ್ತು ಈ ಮೂಲಕ ಕೇಳ್ಕೊತಾ ಇದ್ವಿ. ಒಂದು ವೇಳೆ ಈ ಲವ್ ಜಿಹಾದ್ ಈ ಪ್ರಕರಣಗಳಿಗೆ ಅತಿ ಕಠಿಣವಾದ ಶಿಕ್ಷೆಯನ್ನು ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ನೀಡಬೇಕಾಗಿ ಕೇಳ್ಕೊತಾ ಇದ್ವಿ ಈ ಮೂಲಕ. ಇಲ್ಲವಾದಲ್ಲಿ ಇವತ್ತು ಬರೀ ಪ್ರತಿಭಟನೆ ನೋಡ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಇಂಥ ಲವ್ ಜಿಹಾದ್ ಪ್ರಕರಣಗಳು ಸಿಕ್ಕಾಗ ನಮ್ಮ ಬಜರಂಗ ದಳದಿಂದಲೇ ನೇರವಾಗಿ ಶಿಕ್ಷೆ ಒಳಪಡಿಸಲಿಕ್ಕೂ ನಾವು ಹಿಂದಿರುವುದಿಲ್ಲ ಅಂತೇಳಿ ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ರವಿ ನವದಗಿ ಅಂತೇಳಿ ಸಹ ಸಂಯೋಜಕ ಬಜರಂಗ ದಳ ಜಿಲ್ಲಾ. ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಲವ್ ಜಿಹಾದ್
ಈ ಮೊನ್ನೆ ನಡೆದಂಥ ಕೊಪ್ಪಳ ಮತ್ತು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಜಿಮ್ ಟ್ರೈನರು ಈ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಪುಸಲಾಯಿಸಿ ಲವ್ ಜಿಹಾದ್ ಕೃತ್ಯಕ್ಕೆ ಬಳಸ್ಕೊಳ್ತಿದ್ದಾರೆ. ನಾನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಆ ಜಿಹಾದಿ ಮನಸ್ಥಿತಿಗಳನ್ನು ನಾನು ಎಚ್ಚರಿಕೆ ಮಾಡ್ತಿದ್ದೀನಿ. ಒಂದು ವೇಳೆ ಬಜರಂಗ ದಳ ಕಾರ್ಯಕರ್ತರು ರೆಡಿ ಆದರೆ ನಿಮ್ಮನ್ನು ಮದುವೆ ಮಾಡಿಕೊಳ್ಳಲು ನಿಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳು ಸಿಗಲ್ರು. ಅಂಥ ಕಾರ್ಯಕ್ರಮಕ್ಕೆ ಬಜರಂಗ ದಳ ನಾವು ರೆಡಿಯಾಗಿದ್ದೀವಿ. ಈ ಜಿಹಾದಿ ಮನಸ್ಥಿತಿಯನ್ನು ಬಿಟ್ಟುಕೊಡೋದಿದ್ದಾರೆ ಈ ನಾವು ರಾಷ್ಟ್ರಾದ್ಯಂತ ಒಂದು ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತೀನಿ. ಈ ಬಜರಂಗ ದಳ ಕಾರ್ಯಕರ್ತರು ಸುಮ್ಮನೆ ಹೋರಾಟಕ್ಕೆ ಇದು ಮಾಡೋದಿಲ್ಲ. ಮತ್ತೆ ಪದೇ ಇದೇ ರೀತಿ ನೀವು ಮುಂದುವರೆದರೆ ನಿಮ್ಮ ಈ ಜಿಹಾದಿ ಹೆಣ್ಣು ಮಕ್ಕಳಿಗೆ ನೀವು ಮದುವೆ ಮಾಡೋಕ್ಕೂ ನಿಮ್ಮ ಹೆಣ್ಣು ಮಕ್ಕಳು ಸಿಗಲ್ಲ ಅಂತ ಪರಿಸ್ಥಿತಿ ಈ ಇನ್ನು ಬೀದರ್ ಜಿಲ್ಲೆ ಮಲೇರಿಯಾ ಮುಕ್ತದ ಕಡೆಗೆ ಸಾಗಿದೆ ಎನ್ನುವಂತಹ ಮಾತನ್ನು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ತಿಳಿಸಿದರು. ಅವರು ಮಂಗಳವಾರ ವಿಶ್ವ ಮಲೇರಿಯಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿರುವಂತಹ ಬೃಹತ್ ಜನಜಾಗೃತಿ ರ್ಯಾಲಿಗೆ ಆ ಒಂದು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆಯನ್ನು ಕೊಟ್ಟು ಮಾತನಾಡ್ತಾರೆ. ಜಿಲ್ಲೆಯಲ್ಲಿ ಮಲೇರಿಯಾ ರೋಗ ಇಳಿಮುಖ ಆಗಿದೆ. ಕಳೆದ 2025ರಲ್ಲಿ ಕೇವಲ 5 ಜನರಿಗೆ ಮಾತ್ರ ಮಲೇರಿಯಾ ಲಕ್ಷಣಗಳು ಕಾಣಿಸಿಕೊಂಡಿವೆ. ಅವರು ಕೂಡ ಹೊರಗಿನವರೇ ಇರೋದರಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದೇ ಒಂದು ಪ್ರಕರಣಗಳು ಕೂಡ ಪತ್ತೆಯಾಗಿಲ್ಲ. ಕಳೆದ ವರ್ಷ ಆಗಿದೆ, ಆದರೆ ಹೊರಗಿನಿಂದ ಬಂದವರಿಗೆ ಅದು ದೃಢಪಟ್ಟಿದೆ. ಎಲ್ಲ ಮಲೇರಿಯಾ ಪ್ರಕರಣಗಳಿಗೆ ತೀವ್ರ ಚಿಕಿತ್ಸೆ ನೀಡುವುದರ ಮೂಲಕ ಗುಣಪಡಿಸಲಾಗಿದೆ. ಜಿಲ್ಲೆಯಲ್ಲಿ ಮಲೇರಿಯಾದಿಂದ ಇದುವರೆಗೆ ಯಾವುದೇ ರೀತಿಯ ಒಂದು ಸಾವು ಕೂಡ ಸಂಭವಿಸಿಲ್ಲ ಅನ್ನುವಂತಹ ಒಂದು ಒಳ್ಳೆಯ ಮಾತುಗಳನ್ನು ಪಾಟೀಲ್ ಅವರು ಹೇಳಿದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ ಮಾತನಾಡುತ್ತಾ ಮಲೇರಿಯಾ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಮ್ಮ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಸಾರ್ವಜನಿಕರು ಭಯ ಪಡುವ ಅಗತ್ಯವಿಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮೊಹಮ್ಮದ್ ಮೆಹಬೂಬ್ ಮಾತನಾಡುತ್ತಾ ಜಿಲ್ಲೆಯಲ್ಲಿ 2026ನೇ ವರ್ಷದಲ್ಲಿ ಇಲ್ಲಿವರೆಗೆ 1 ಮಲೇರಿಯಾ PV ಪ್ರಕರಣ ವಲಸಿಗರಿಗೆ ಪತ್ತೆಯಾಗಿದೆ. ಒಂದು ತೀವ್ರ ಚಿಕಿತ್ಸೆ ನೀಡುವುದರ ಮೂಲಕ ಗುಣಪಡಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀದರ್ನ DLO ಡಾಕ್ಟರ್ ಕಿರಣ್ ಪಾಟೀಲ್, FWOನ ಡಾಕ್ಟರ್ ದಿಲೀಪ್ ಡೋಂಗ್ರೆ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸಂಗಪ್ಪ ಕಾಂಬ್ಳೆ, ಆರೋಗ್ಯ ಶಿಕ್ಷಣಾಧಿಕಾರಿ ಓಂಕಾರ ಮಲ್ಲಿಗೆ, ಯೇಸುದಾಸ್ ತೋರೆ, ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವಿದಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ವಿರ್ಶೆಟ್ಟಿ ಚನ್ಶೆಟ್ಟಿ ಅವರು ಸಂಚಾಲನೆಯನ್ನು ನಡೆಸಿಕೊಡುತ್ತಾರೆ. ಆರೋಗ್ಯ ನಿರೀಕ್ಷಣಾಧಿಕಾರಿ ಮೊಹಮ್ಮದ್ ಅಬೂಬಕರ್ ಅವರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾರೆ. ಈ ತಿಂಗಳ 29ರಂದು ಸಾಯಂಕಾಲ 5 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದ ರಸ್ತೆಯಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗ್ತಾ ಇದೆ ಎಂದು ಸಮಾಜದ ಪೂಜ್ಯರಾದ ಸಕಲ ಮರಾಠ ಸಮಾಜದ ಪೂಜ್ಯರಾದ ದಾದಾ ಮಹಾರಾಜ್ ನಗರ್ಕರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಏನು ಹರಿದು ಹಂಚಿ ಹೋಗಿದೆ ಈ ಎಲ್ಲ ಸಣ್ಣ ಸಣ್ಣ ಸಮಾಜಗಳನ್ನು ಒಂದುಗೂಡಿಸ್ತಕ್ಕಂಥದ್ದು, ಸಮಾಜದಲ್ಲಿ ಸಮಾನತೆ, ಸೌಹಾರ್ದತೆ, ಆಮೇಲೆ ಸಹೋದರತ್ವವನ್ನು ಮೂಡಿಸ್ತಕ್ಕಂಥದ್ದು, ದಲಿತ ಸಮುದಾಯ ಹಾಗೂ ಮರಾಠ ಸಮುದಾಯಗಳನ್ನು ಒಗ್ಗೂಡಿಸುವಂಥ ಉದ್ದೇಶದಿಂದ ಪ್ರತಿ ವರ್ಷ ಮರಾಠ ಸಮಾಜದಿಂದ ಅಂಬೇಡ್ಕರ್ ಜಯಂತಿಯನ್ನು ನಾವು ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಇದೀಗ ಪ್ರಪ್ರಥಮ ಬಾರಿಗೆ ಬೀದರ್ ನಗರದಲ್ಲಿ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠ ಸಮುದಾಯ ಮತ್ತು ದಲಿತ ಸಮಾಜ ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ದಾದಾ ಮಹಾರಾಜ್ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಸಯ್ಯಾಜಿರಾವ್ ಗಾಯಕ್ವಾಡ್ ಹಾಗೂ ಶಾಹು ಮಹಾರಾಜರ ತತ್ವಗಳನ್ನು ನಮ್ಮ ಸಮುದಾಯಕ್ಕೆ ಪರಿಚಯಿಸುವಂಥ ಕಾರ್ಯ ಮಾಡಬೇಕಾದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಸೂಕ್ತವಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಆಣದೂರು ವೈಶಾಲಿ ನಗರದ ಪೂಜ್ಯ ಭಂತೆ ಸಂಘರಕ್ಷಿತ ಅವರು ಮಾತನಾಡಿ ಅಂಬೇಡ್ಕರ್ ಅವರು ಒಂದು ಸಮುದಾಯದ ಆಸ್ತಿ ಅಲ್ಲ, ಅವರು ಸರ್ವ ಸಮುದಾಯದ ಬೆಳಕು. ಹಾಗಾಗಿ ಪರಸ್ಪರ ಸಮುದಾಯಗಳು ಸಾಮೂಹಿಕವಾಗಿ ಸೇರಿ ಇಂತಹ ಮಹಾತ್ಮರ ಜಯಂತಿಗಳನ್ನು ಆಚರಿಸುತ್ತಾ ಬಂದರೆ ಧರ್ಮರಹಿತ ಜಾತಿರಹಿತದಿಂದ ಕೂಡಿದ ಸಮಾಜವನ್ನು ನಿರ್ಮಾಣ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳಿದರು. ನ್ಯಾಯವಾದಿ ನಾರಾಯಣ್ ಗಣೇಶ್ ಮಾತನಾಡ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬರ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೇವೆ. ಒಟ್ಟಾರೆ ಇದೊಂದು ಸರ್ವಧರ್ಮದ ಶಾಂತಿಯ ತೋಟ ಎಂಬಂತೆ ಎಲ್ಲ ಪಕ್ಷದವರನ್ನ ಆಹ್ವಾನ ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು. ಲಿಡ್ಕಡ್ ಬೋರ್ಡ್ ಅಧ್ಯಕ್ಷ ಮೊಂಡ್ರಿಗಿ ಅವರು ಮಾತಾಡ್ತಾರೆ. ದಲಿತ ಮುಖಂಡರಾದ ಮಹೇಶ್ ಕೊರ್ನಾಳ್ಕರ್, ಬಾಬುರಾವ್ ಪಾಸ್ವಾನ್, ಮರಾಠ ಸಮಾಜದ ಗೋವಿಂದರಾಜ್ ಜಾಧವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. बीदर ज़िले में, बीदर शहर में 29 अप्रैल को शाम को 5 बजे सकल मराठा समाज के माध्यम से डॉक्टर बाबा साहब अम्बेडकर इस महामानव की
जयंती का आयोजन सकल मराठा समाज ने आयोजित किया है। इस कार्यक्रम में इस कर्नाटक राज्य के कामगार मंत्री श्री संतोष जी लाड साहब, हमारा मराठा समाज का लीडर है, वो गेस्ट आने वाले हैं। और 5 बजे ये प्रोग्राम होगा शिवाजी और अंबेडकर सर्कल के आईबी के पास में। ये जयंती करने का उद्देश्य यही है कि अनेक समाज को हम जब देखते हैं, छोटे छोटे समाज बिखरे हुए हैं, और ये सभी बिखरा हुआ समाज संगठित हो, एक दूसरे समाज में भाईचारा मनाते आएंगे। और एक नया आदर्श इस अंबेडकर जयंती का स्वरूप हम थोड़ा सा दे रहे हैं कि हर समाज के, जैसे कि बंता जी है, मराठा समाज के संत है, लिंगायत समाज के संत है, धनगर समाज के संत है, बंजारा समाज के संत है, ये सभी संत के दिव्य सानिध्य में ये प्रोग्राम हमने आयोजित किया है 29 अप्रैल को। तो अभी आपको कुछ पूछने का है तो पूछ सकते हैं। ವಿಷಯ ಏನಂತಂದ್ರೆ ಸಕಲ ಮರಾಠ ಸಮಾಜ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುತ್ತಿರುವುದು ಇದು ದೊಡ್ಡ ಸಂತೋಷದ ವಿಷಯ. ಅದರ ಹಿಂದೆ ನಾನಾ ವಿಚಾರಗಳು ಅವರವರ ಪ್ರಕಾರ ಅವರು ಅರ್ಥ ಮಾಡ್ಕೊಳ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗಾಗಲಿ ಅಥವಾ ಒಂದು ಸಂಘಟನೆಗಾಗಲಿ ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವರು ಅಲ್ಲ. ಈ ದೇಶದ ಸಂವಿಧಾನವನ್ನ ಸರ್ವರಿಗಾಗಿ ಬರೆದಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜಯಂತಿ ಎಲ್ಲಾ ಸಮಾಜ ಆಚರಣೆ ಮಾಡಬಹುದು. ಆ ಒಂದು ಸಮಾಜ ಮಾಡ್ತಾ ಇದೆ ಅಂದ್ರೆ ಹಲವಾರು ಸಂದೇಹಗಳನ್ನು ಉತ್ಪತ್ತಿ ಮಾಡಿಕೊಳ್ಳುವಂತ ಅವಕಾಶ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇದೊಂದು ನಿಜವಾದ ಪರಿವರ್ತನೆ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಇಂಥ ದೊಡ್ಡ ಕಾರ್ಯಕ್ರಮ ಒಂದು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಧೈರ್ಯ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಚಾರ ಅಂತೇಳಿ ನಾನು ಬಯಸ್ತೇನೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಮರಾಠ ಸಮಾಜ. ಇದೇ ರೀತಿ ಪ್ರತಿಯೊಂದು ಸಮಾಜ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಬೇಕು. ಬರೀ ಸಂಘಟನೆ ಆಚರಣೆ ಮಾಡುವುದಲ್ಲ, ತನ್ನ ಸಮಾಜದ ಪ್ರತಿಯೊಂದು ವ್ಯಕ್ತಿಗಳನ್ನ ಈ ಜಯಂತಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಜಾತಿ ವ್ಯವಸ್ಥೆ ಇದೆ, ಭೇದ ಭಾವ ಇದೆ. ಅವರೆಲ್ಲ ತಾವು ಕರೆದು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನ ಕೂಡ ಇಲ್ಲಿ ಆಗಬೇಕಾಗಿದೆ. ಸೊ ಈ ಒಂದು ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದ್ದಕ್ಕಾಗಿ ನಾನು ಬೀದರ್ ಜಿಲ್ಲೆಯ ಎಲ್ಲ ಬೌದ್ಧ ಉಪಾಸಕ ಮತ್ತು ಉಪಾಸಕಿಯರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಮತ್ತು ಶಿವಾಜಿ ಮಹಾರಾಜರ ಎಲ್ಲ ಅನುಯಾಯಿಗಳಿಗೆ ತಿಳಿಸುವುದೇನೆಂದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು ಸಂಘರಕ್ಷಿತ ಪುತ್ರಿಯರಿಂದ ತಿಳಿಸ್ತಾ ಇದ್ದೇನೆ. ಈಗ ಅದು ಅವ್ರ ಆ ಪ್ರೋಗ್ರಾಮ್ಗೆ ಏನದ ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಪ್ರೋಗ್ರಾಮ್ಗಿಂತ ಮುಂಚೆ ರಾಹುಲ್ ಅನ್ವೇಕರ್ ಅವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದು ಭೀಮಗೀತೆ ಆಗಲಿ, ಶಿವಗೀತೆ ಆಗಲಿ, ಫುಲೆ ಶಾಹು ಅಂಬೇಡ್ಕರ್ ಬಗ್ಗೆ ಒಳ್ಳೆ ಏನದ ಪ್ರೋಗ್ರಾಮ್ ಏನದ ಅವ್ರದ್ದು ಕೂಡ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಮತ್ತು ಈ ಅದಕ್ಕೋಸ್ಕರ ಬೀದರ್ ಜಿಲ್ಲೆದಂಥ ಎಲ್ಲ ಸಮುದಾಯಗಳಿಗೆ, ಎಲ್ಲ ಭೀಮ ಪ್ರೇಮಿ, ಶಿವ ಪ್ರೇಮಿ ಎಲ್ಲ ಜನರಿಗೆ ಏನದ ಆ ಪ್ರೋಗ್ರಾಮ್ಗೆ ಏನದ ಮುಂಬರುವ 29 ಪ್ರೋಗ್ರಾಮ್ಗೆ ಎಲ್ಲ ಜನರು ಏನದ ಜಿಲ್ಲಾದಂತೂ ಬರಬೇಕು, ಸೇರಬೇಕು. ಮತ್ತು ಅದು ಒಂದು ಅತಿ ವಿಜೃಂಭಣೆಯಿಂದ ಏನದ ಇದು ಜಯಂತಿ ಏನದ ಆಚರಿಸಬೇಕಂತ ತಮ್ಮ ಮೂಲಕ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಈ ಒಂದು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ, ಇದರಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ನಾನು ಮಾಡಿಕೊಡ್ತೀನಿ. ಇದು ನನ್ನ ಪಕ್ಕದಾಗ ಕುಂತಿಂದು ನಮ್ಮ ಜ್ಞಾನಶ್ರೀ ದಾದಾ ಮಹಾರಾಜ್ ನಗರ್ಕರ್ ಅವರು ಮತ್ತು ಈ ನಮ್ಮ ಸಂಘ ರಕ್ಷಿತ ಭಂತೇಜಿಯವರು ಮತ್ತು ಪಕ್ಕದಾಗ ಅಂಬೇಡ್ಕರ್ ಜಯಂತಿ ಮಾಡಿದ್ವಿ. ಇವತ್ತೊಂದು ಕಾರ್ಯಕ್ರಮ ನಡೀತಾ ಇದೆ. ಈಗ ಏನು ಹೋಯ್ತು ಒಂದು ಕಾರ್ಯಕ್ರಮ ಈಗ ಸದ್ಯಕ್ಕೆ ಬಳ್ಳಾರಿ ಸಂಡೂರಲ್ಲಿ ನಡೀತಾ ಇದೆ. ಈಗ ಲೆದರ್ ಸಂತೋಷ್ ಲಾಡ್ ಸಾರು ಈಗ 11:30-12 ಗಂಟೆಗೆ ಉದ್ಘಾಟನೆ ಆಗ್ತಾ ಇದೆ. ಅಲ್ಲಿ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ನಿಮಗೆ ದಾವಣಗೆರೆ ಮಾಡೀವಿ, ಚಿತ್ರದುರ್ಗ ಮಾಡಿದ್ದೀವಿ, ಧಾರವಾಡ ಮಾಡಿದ್ದೀವಿ, ತುಮಕೂರು ಮಾಡಿದ್ದೀವಿ, ಬೆಳಗಾವಲ್ಲಿ ಮಾಡಿದ್ದೀವಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಈಗ ಬೀದರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲ ಕಡೆಗೆ ಮಾಡ್ತೀವಿ. ಏನು ನಥಿಂಗ್, ಯಾವುದು ಉದ್ದೇಶ ಇಲ್ಲ. ಇರಲಿ, ಅದು ಬರೋದಿಲ್ಲ ಇಲ್ಲಿಗೆ, ಅದು ಫಿಕ್ಸೆಡ್. ಅದು
ಬಸವ ಸರ್ ಸರ್ ಯಾವುದೇ ಉದ್ದೇಶ ಇಲ್ಲ ಸರ್, ಯಾವುದು ಉದ್ದೇಶ ಇಲ್ಲ, ಅವ್ರದ್ದೇನು ಅಂತ ವಿಚಾರಗಳು ಯಾವುದಿಲ್ಲ. ಅವರು ಏನಂದ್ರೆ ಇದನ್ನ ಭಾಯಿಚಾರ ಅಂದ್ರೆ ಅದೇ ಹೇಳಿದ್ರಲ್ಲ, ಜೋಡಿಸ್ತಕ್ಕಂಥ ಸಮಾಜವನ್ನು ಜೋಡಿಸ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ಸರ್. ಬಳ್ಳಾರಿ ಆಗಿದೆಲ್ಲ, ಬಳ್ಳಾರಿ ಮಾಡ್ತಾ ಇದ್ವಿ, ಆಗಿದೆ, ಸಿಕ್ಕಾಪಟ್ಟೆ ಅವೇರ್ನೆಸ್ ಇದೆ, ಬಹಳ ಚೆನ್ನಾಗಿ ಜೋರ್ ಸಂಘಟನೆ ಆಗಿದೆ ಅಲ್ಲಿ. ಅಲ್ಲೆಲ್ಲ ಹೊಂದಾಣಿಕೆ ಆಗಿ ತಮಗೆ ಗೊತ್ತಿರಬೇಕು, ಅಲ್ಲಿ ಆ ಥರದ್ದು ಯಾವುದು ನಡೀತಾ ಇಲ್ಲ ಬಳ್ಳಾರಿಯಲ್ಲಿ. ಬಸವ ತತ್ವ ಅಂದರೆ ಅದೊಂದು ಶಾಂತಿಯ ಮಾರ್ಗ, ನೆಮ್ಮದಿಯ ಮಾರ್ಗ. ಶರಣರ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ, ಪ್ರತಿನಿತ್ಯ ವಚನಗಳನ್ನು ಓದಿದರೆ ಆ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಲಭಿಸ್ತದೆ ಅನ್ನುವಂಥ ಮಾತನ್ನು ಕೂಡ ಖ್ಯಾತ ಸಾಹಿತಿಗಳಾಗಿರುವಂತಹ ಕಾವ್ಯ ಮಹಾಗಾಂವ್ಕರ್ ಅವರು ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ವಚನಾಮೃತ ಕನ್ನಡ ಸಂಘದಿಂದ ಆಯೋಜನೆ ಮಾಡಿರ್ತಕ್ಕಂತಹ 893ನೇ ವಿಶ್ವಗುರು ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾರೆ. ಖ್ಯಾತ ಅಭಿಯಂತರರಾದ ಹೌಶೆಟ್ಟಿ ಪಾಟೀಲ್ ಅವರು ಮಾತನಾಡಿ, ಮಕ್ಕಳಿಗೆ ಸಂಸ್ಕಾರವಂತರಾಗಿ ಬೆಳೆಸಬೇಕು. ಬಸವ ತತ್ವದ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕೂಡ ಚಿಕ್ಕಂದಿನಿಂದಲೇ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಪಾಲಕರ ಪಾತ್ರ ಬಹಳಷ್ಟಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಸಲಹೆಯನ್ನು ಕೊಡ್ತಾರೆ. ಇದೇ ವೇಳೆ ವೇದಿಕೆ ಮೇಲೆ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು, ತರುಣ ನಾಗಮಾರ್ಪಳ್ಳಿ, ಆಮೇಲೆ ರೇವಣಸಿದ್ದಪ್ಪ ಜಲಾದೆ, ಸಂಘದ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ ಅವರು, ಆಮೇಲೆ ರಾಜಶೇಖರ ಮಂಗಲ್ಗಿ, ನಾಗರಾಜ್ ಕರ್ಪೂರ್, ಬಾಬುರಾವ್ ದಾನಿ ಸೇರಿದಂತೆ ಹಲವು ಜನ ಸಾಹಿತಿಗಳು, ಬಸವ ತತ್ವ ಅನುಯಾಯಿಗಳು, ಅಭಿಮಾನಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸ್ತಾ ಇಲ್ಲ, ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸ್ವಲ್ಪ ಮುಂದೆ ಬಂದು ಸಮಾಜದ ಸುಧಾರಣೆ ಮಾಡೋ ಪ್ರಯತ್ನ ಮಾಡಬೇಕಂತ ಹೇಳಿ ಈಗ ಒಂದು ನನಗೆ ಬೇರೆ ಯಾವುದೋ ಕಾರ್ಯಕ್ರಮದಲ್ಲಿ ನಾನು ಬೀಜಿದ್ದೀನಿ. ನಮಗೊಂದು ರೋಟಿದು ಸಮಾವೇಶ ಆಗ್ತಾಯಿದೆ ನಿನ್ನೆಯಿಂದ, ಅದಕ್ಕೆ ಅಲ್ಲಿಂದ ನಾನು ಉದ್ಘಾಟನೆ ಮಾಡಬೇಕು ಬಂದಿದ್ದೀನಿ. ಎಲ್ಲ ಫೋನ್ ಬರ್ತಾ ಇದ್ದಾವೆ, ಅದು ತಾವು ಈ ಒಂದು ವೇದಿಕೆ ಮುಖಾಂತರ ನಾನು ತಮ್ಮ ಕ್ಷಮೆ ಕೇಳಿ ನಾನೆಲ್ಲ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಮಾಸಿಮಾಡಿ ಸರ್ರಿಗೂ ಹಾಗೂ ವೇದಿಕೆ ಬಂದಿರುವಂಥ ಎಲ್ಲ ಹಿರಿಯರಿಗೂ ಒಂದಿಷ್ಟು ತಾವೆಲ್ಲ ಬಂದಿರಿ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಈ ಒಂದು ವಿಶ್ವಗುರು ಬಸವಣ್ಣನವರ ಒಂದು ಜಯಂತಿ ಉತ್ಸವದಲ್ಲಿ ಇನ್ನೂ ಈಗಾಗ ನಾವು ಒಂದೇ ಒಂದು ಹೊರಗೇನಿದೆ, ನಾವು ಜಾಸ್ತಿ ದಿನ ಸೇರಂಗಿಲ್ಲ. ತರುಣ ಹೇಳೋದಲ್ಲ, ಬೇರೆ ಬೇರೆ ಜಯಂತಿ ಮಾಡೋ ಹೋಗಲಿ, ಇಲ್ಲ ಬೇಡ ಅಂತ ಹೇಳಿಲ್ಲ. ಬಟ್ ನಮ್ಮ ಒಂದು ಗುರು, ನಮ್ಮ ಒಂದು ಈ ಒಂದು ಸಾಮಾಜಿಕ ಚಿಂತಕರು, ಈ ಸಮಾಜ ಪರಿವರ್ತಕ ಅಂತ ಬಸವಣ್ಣನವರ ಕಾರ್ಯಕ್ರಮಗಳನ್ನ ಇಷ್ಟು ಜನ ಕಮ್ಮಿ ಸೇರ್ತಾ ಇದ್ರೆ ನಮ್ಗೆ ಭಾಳ ಒಂದು ನೋವು ಅನಿಸ್ತದೆ. ಅದಕ್ಕೆ ನಾವು ಏನೇ ಆದರೂ ಸಮಯ ಕೊಡಬೇಕು. ಈಗ ನಾವು ಅಲ್ಲಿ ಆ್ಯಕ್ಚುಲಿ ಭಾಳ ದೊಡ್ಡ ಕಾರ್ಯಕ್ರಮ, ಎಲ್ಲ ಒಂದು 30 ಜಿಲ್ಲೆಯಿಂದ ಜನ ಬಂದಿದ್ದಾರೆ ಪ್ರತಿನಿಧಿಗಳು. ಆದರೂ ನನ್ನ ಮನಸ್ಸಿದ್ದಿತ್ತು ಅಲ್ಲಿ ಹೇಳಿ ನಾನು ಅಲ್ಲಿಗೆ ಅದು ಮೈ ಮೇಲೆ ನೀರು ಹಾಕೊಳ್ಳೋದು, ಲಿಂಗಕ್ಕೆ ನೀರು ಹಾಕೊಳ್ಳೋದು, ಲಿಂಗ ತೀರ್ಥವನ್ನು ತೆಗೆದುಕೊಳ್ಳೋದು, ಆಮೇಲೆ ನಮ್ಮ ಕಾಯಕಕ್ಕೆ ಹೋಗೋದು, ಈ ಥರದ ರೂಢಿಯಾಗಿದೆ. ಆದರೆ ನಿಜವಾದ ಲಿಂಗ ಪೂಜೆಯಲ್ಲಿ ನಾವು ನಿರತರಾಗಬೇಕಾದ್ರೆ ನಾವು ಯಾರಾದರೂ ನಮಗಿಂತ ಹಿರಿಯರು, ಮಠದ ಸ್ವಾಮಿಗಳು, ಅನುಭವಸ್ಥರು, ಗಂಗಾಂಬಿಕೆ ಅಕ್ಕನಂತವರು ಇದ್ದಾಗ, ಹಿಂದೆ ಅನ್ನಪೂರ್ಣ ಅಕ್ಕವರಿದ್ದರು, ಅವರು ಬಹಳ ಹೇಳ್ತಾ ಇದ್ರು. ಈಗ ಅಕ್ಕವರಿದ್ದಾರೆ, ಇಂಥವರ ಸಂಘದಲ್ಲಿ ನಾವು ಹೋಗಿ ನಿಜವಾದ ಲಿಂಗ ಪೂಜೆಯನ್ನು ಕಲಿತು ಅದನ್ನು ಸಮರ್ಪಕವಾಗಿ ನಾವು ಮಾಡಿದ್ದೇ ಆದರೆ ಆವಾಗ ಅಲ್ಲಿ ನಿಜವಾದ ಲಿಂಗಾಯತ ಹುಟ್ಟುತ್ತಾನೆ. ಅವನು ಯಾವ ಜಾತಿ ಇರ್ಬೋದು, ಯಾವ ಮತ ಇರ್ಬೋದು, ಏನು ತೊಂದರೆ ಇಲ್ಲ. ಲಿಂಗವನ್ನು ಆಯತ ಮಾಡಿದವನು ಲಿಂಗಾಯತ. ಇಲ್ಲಿ ಧರ್ಮ ಅನ್ನೋ ಹೆಸರೇ ಬರೋದಿಲ್ಲ. ದಯವೇ ಧರ್ಮದ ಮೂಲವಯ್ಯ ಬಸವಣ್ಣನಿಗೆ. ಧರ್ಮದ ತಂಟೆಗೆ ಹೋಗಲ್ಲ. 12ನೇ ಶತಮಾನದವರೆಗೂ ಇದ್ದಂಥ ಧರ್ಮದ ಹೆಸರಿನಲ್ಲಿ ಅವರು ಬಹಳ ಬೇಸತ್ತು ಹೋಗಿದ್ರು. ಅವರು ಹೇಳೋದು ಅಂತಂದರೆ, ಲಿಂಗಾಯತರಾಗ್ರಿ, ನೀವು ಲಿಂಗಾಯತರ ಆದ್ರಿ ಅಂತಂದರೆ ಇಡೀ ಜಗತ್ತನ್ನು ಒಂದು ಮಾಡಿರುವಂಥ ಪರಂಪರೆಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡಿ ಅಕ್ಕನವರ ಸನ್ನಿಧಿಯಲ್ಲಿ ಜ್ಯೋತಿಯನ್ನು ಬೆಳಗಿಸಿದ್ದೀವಿ ಅಂತ ನಾನು ನಿಮ್ಮೆಲ್ಲರಲ್ಲಿ ನಿವೇದನೆ ಮಾಡಿಕೊಂಡು ವಚನಾಮೃತ ಕನ್ನಡ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಡೆಯವರಿಗೂ ಹಾಗೂ ಅವರ ಎಲ್ಲ ಪದಾಧಿಕಾರಿಗಳಿಗೂ ಶರಣು ಶರಣಾರ್ಥಿಯನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣ. ಚಿಟಗುಪ್ಪ ತಾಲೂಕಿನ ಮನ್ನೈಖಳಿ ಗ್ರಾಮದ ನೂತನ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆಯವರು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಲಭ್ಯತೆ ಕುರಿತು ಅಧಿಕಾರಿಗಳ ಸಭೆಯನ್ನು ನಡೆಸ್ತಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಕೊರತೆ ನಿವಾರಿಸಲು ಸರ್ಕಾರ ಕೇವಲ 25 ಲಕ್ಷ ರೂಪಾಯಿಗಳನ್ನು ಮಾತ್ರ ನೀಡ್ತಾ ಇದೆ. ಹೆಚ್ಚಿನ ಗ್ರಾಮಗಳಿಂದ ಕೂಡಿರತಕ್ಕಂಥ ಬೀದರ್ ದಕ್ಷಿಣ ಮತಕ್ಷೇತ್ರಕ್ಕೆ ಈ ಅನುದಾನ ಯಾವುದೇ ಕಾರಣಕ್ಕೂ ಕೂಡ ಸಾಕಾಗ್ತಾ ಇಲ್ಲ.
ಕುಡಿಯುವ ನೀರಿನ ಕೊರತೆ ನಿವಾರಿಸಲಿಕ್ಕೆ ಸರ್ಕಾರ ಕನಿಷ್ಠ ಅಂದರೂ ಕೂಡ 1 ಕೋಟಿ ರೂಪಾಯಿ ಅನುದಾನವನ್ನು ನೀಡಬೇಕು ಎಂದು ಶಾಸಕ ಬೆಲ್ದಾಳೆ ಅವರು ಆಗ್ರಹಿಸುತ್ತಾರೆ. ಮನೆಕೆಳಿ ಗ್ರಾಮದ ನೂತನ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ ಬೀದರ್ ದಕ್ಷಿಣ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಲಭ್ಯತೆಗಳ ಮಾರ್ಗೋಪಾಯಗಳ ಕುರಿತು ತಾಲೂಕಿನ 10 ಜನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕುಡಿಯುವ ನೀರಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆಮೇಲೆ ಅಧಿಕಾರಿಗಳಿಗೆ ಅವರು ಖಡಕ್ಕಾಗಿ ಒಂದು ಸಲಹೆಗಳನ್ನು ಕೊಡ್ತಾರೆ. ನೀವು ಫೋನ್ ಎತ್ತಬೇಕು, ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದಿಸಬೇಕು, ಅಲ್ಲೇನಾದರೂ ಒಂದು ಪರ್ಯಾಯ ಮಾರ್ಗವನ್ನು ಜನರಿಗೆ ಮಾಡಿಕೊಡಬೇಕು ಅನ್ನುವಂಥ ಸಲಹೆಗಳನ್ನು ಕೂಡ ಬೆಲ್ದಾಳೆ ಅವರು ಕೊಡ್ತಾರೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕೂಡಲೇ ಕುಡಿಯುವ ನೀರಿನ ಕೊರತೆ ನೀಗಿಸಲು ಪ್ರತಿ ಕ್ಷೇತ್ರಕ್ಕೆ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹ ಮಾಡಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಪ್ರತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಬಗ್ಗೆ ನಿಗಾ ವಹಿಸಬೇಕು. ಕುಡಿಯುವ ನೀರಿನ ಕೊರತೆಯಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸಂಬಂಧಪಟ್ಟ ಇಲಾಖೆಗಳ ಜೊತೆ ಸಮನ್ವಯ ಸಾಧಿಸಿ ನೀರಿನ ಕೊರತೆಯಾಗದಂತೆ ನಿಗಾ ವಹಿಸಬೇಕು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರ ಮೊಬೈಲ್ ಕರೆಗೆ ಸ್ಪಂದನೆ ಮಾಡಬೇಕು. ಈ ಕುರಿತು ಸಾಕಷ್ಟು ದೂರುಗಳು ಬರ್ತಾ ಇವೆ. ಮುಂದಿನ ದಿನಗಳಲ್ಲಿ ಜಾಗರೂಕರಾಗಿರಬೇಕು ಎಂದು ಹೇಳಿದರು. ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳಿಗೆ ಕುಡಿಯುವ ನೀರು ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಬಗ್ಗೆ ಕಾಲಕಾಲಕ್ಕೆ ಮಾಹಿತಿ ನೀಡಬೇಕು ಎಂದು ಸೂಚಿಸಿದರು. ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಇದ್ರು, ಇಒ ಲಕ್ಷ್ಮೀ ಬಿರಾದರ್ ಅವರಿದ್ದರು, ಜೆಸ್ಕಾಂ ಇಲಾಖೆ ರಿಷಿಕೇಶ್ ಅವರಿದ್ದರು, ಕುಡಿಯುವ ನೀರು ಇಲಾಖೆಯ ಶೇಖರ್ ರಾಗ, ಕೃಷಿ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್, ಇವತ್ತಿಂದು ಸಭೆಯ ಮುಖ್ಯ ಉದ್ದೇಶ ಅಧಿಕಾರಿಗಳಿಗೆ ನೀವು ಏನು ಸೂಚನೆ ಕೊಟ್ಟರಿ ಮತ್ತು ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಮಾತಾಡಿ. ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸುಮಾರು 10 ಪಂಚಾಯತ್ಗಳ ಈ ಒಂದು ಸಭೆಯನ್ನು ಮಾನ್ಯ ತಹಶೀಲ್ದಾರರು, ಇಒರು ಮೇಡಮ್ಮು, ಉಳಿದಂಥ ಆಡಳಿತ ಅಧಿಕಾರಿಗಳು, ಪಂಚಾಯತ್ನ ಎಲ್ಲ ಸದಸ್ಯರು ಒಳಗೊಂಡು ಇದನ್ನು ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ನೀರಿನ ಕೊರತೆ ಇದೆ, ಎಲ್ಲೆಲ್ಲಿ ನೀರಿನ ಹಾಕಾರ ಇದೆ, ಎಲ್ಲಿ ಪೈಪ್ಲೈನು, ಮೋಟರು, ಸ್ಟಾರ್ಟರು, ಫ್ಲಶಿಂಗು ಎಲ್ಲೆಲ್ಲಿ ನೆಸಸರಿ ಇದೆ ತಕ್ಷಣ ನಾನು ಒಂದು 7 ಲಕ್ಷ ರೂಪಾಯಿ ನಾನು ಅನುದಾನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಉಳ್ಕಿದ ಫ್ಲಶಿಂಗ್ ಸರ್ಕಾರದಿಂದ ಏನು ಟಾಸ್ಕ್ ಫೋರ್ಸ್ ಕಮಿಟಿಲಿಂದ ಮೋಸ್ಟ್ಲಿ ಒಂದು 10-12 ಲಕ್ಷ ರೂಪಾಯಿ ಬರ್ಬೋದು ರೀ. ಸೌತಿ 25 ಲಕ್ಷ ಹೇಳಿದ್ದಾರೆ. ಅದೇನೂ ಸಾಕಾಗಲ್ಲ. ಇಲ್ಲಿ ಸರ್ಕಾರ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಾ ಇದೆ. ಇಲ್ಲಿ ಅಟ್ಲೀಸ್ಟ್ ಟಾಸ್ಕ್ ಫೋರ್ಸು ನೀರಿನ ವ್ಯವಸ್ಥೆಗೆ ಸುಮಾರು 118 ಗ್ರಾಮಗಳು ನಮ್ಮ ಕ್ಷೇತ್ರದಲ್ಲಿ. ಸುಮಾರು ಒಂದು ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ಕೊಟ್ಟು ನಾನು ಉಪಯೋಗ ಆಗ್ತದೆ. ಇನ್ನು 25 ಲಕ್ಷ ರೂಪಾಯಿ ಎಲ್ಲೂ ಹತ್ತಲ್ಲ, ಯಾವ ಮೂಲಿಗೂ ಹತ್ತಲ್ಲ. ಒಂದು ಹೊಸ ಬೋರೆಲ್ ಹೊಡೆದ್ರೆ 2 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಏನಾಗ್ತದೆ? ಎಲ್ಲ ಹಳ್ಳಿಗಳಲ್ಲಿ ನೀರಿನ ಹಾಹಾಕಾರ ಇದೆ. ನಾನು ಇನ್ನೊಂದು ಸಲ ವಿನಂತಿ ಮಾಡ್ಕೋತೀನಿ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ತಾವು ಏನು ಅಭಿವೃದ್ಧಿ ಪರ ಅಂತ ಸರ್ಕಾರ ಹೇಳ್ತಾ ಇದ್ದೀರಿ, ಅಭಿವೃದ್ಧಿ ಪರ ಎಲ್ಲ ಜನರಿಗೆ ತೊಂದರೆ ಕೊಡೋಂಥ ಸರ್ಕಾರ ಆಗಿದೆ ಇದು. ಪ್ರತಿ ಕ್ಷೇತ್ರಕ್ಕೂ 1 ಕೋಟಿ ರೂಪಾಯಿ ದುಡ್ಡು ಕೊಡ್ಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆವಾಗ ನೀರಿನ ಕೊರತೆ ಇತ್ಯರ್ಥ ಆಗ್ತದೆ. ಇಲ್ಲದ್ರೆ ಮತ್ತೆ ಸಮಸ್ಯೆ ಇದ್ದಿದ್ದಿದೆ. ಇದನ್ನು ಗಮನ ಹರಿಸಿ ಆದಷ್ಟು ಬೇಗ ಶೀಘ್ರ ಬಿಡುಗಡೆ ಮಾಡಬೇಕು. ಇನ್ನೂ ಅದು ಹೇಳ್ತೀನಿ ಕೇಳ್ತೀನಿ ಬರ್ತೀನಿ ಅಂದ್ರೆ ಏನೂ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.